Hey everyone, welcome back to our channel ESF Standards. In this lecture, we are going to discuss about the important questions of renewable energy power plants ಆಯಿತಾ. ಸೊ ಸಬ್ಜೆಕ್ಟ್ ಕೋಡ್ ನೋಡ್ತಾ ಇದ್ದರೆ BME654B ಆಯಿತಾ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡೋಕೆ ಟ್ರೈ ಮಾಡಿದೆ. ಈ ವಿಡಿಯೋನ ಇರೋ ಇಂಪಾರ್ಟೆಂಟ್ ಕ್ವಶನ್ನ ಪ್ರತಿಯೊಂದು ಫಾಲೋ ಮಾಡಿದ್ರೆ ನಿಮಗೆ 80+ ಮಾರ್ಕ್ಸ್ ಅಂತೂ ತುಂಬ ಈಸಿಯಾಗಿ ಖಂಡಿತ ಬರುತ್ತೆ. ಸೊ 40+ ಮಾರ್ಕ್ಸ್ಗೆ ನಿಮಗೆ ಓನ್ಲಿ ಡಯಾಗ್ರಾಮ್ಸ್ ಕೂಡ ಬಂದುಬಿಡುತ್ತೆ. ಸೊ ಡಯಾಗ್ರಾಮ್ಸ್ ನಾನು ಈ ವಿಡಿಯೋದಲ್ಲಿ ಡಯಾಗ್ರಾಮ್ಸ್ ಕೂಡ ನಾನು ನೋಡಿಸ್ತೀನಿ, ಯಾವ ಡಯಾಗ್ರಾಮ್ಸ್ ಓದ್ಕೋಬೇಕು ಅಂತ. ಆಲ್ಸೋ ಆನ್ಸರ್ಸ್ ಕೂಡ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಆಲ್ಸೋ important questions. So for everything now we are uploading, it's a large subject, so because we are uploading for everything for free. Okay, ನಿಮಗೆ ಗೂಗಲ್ ಡ್ರೈವ್ ಲಿಂಕ್ ನಿಮಗೆ ಕೊಡೋಕ್ಕಾಗಲ್ಲ, ಬಟ್ ಇನ್ಸ್ಟಾಗ್ರಾಮಲ್ಲಿ ಟೆಲಿಗ್ರಾಮಲ್ಲಿ ನನಗೆ ಪ್ರತಿಯೊಂದು ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಡಯಾಗ್ರಾಮ್ಸ್ ನೋಡ್ಕೋಬೋದು. ಡಯಾಗ್ರಾಮ್ಸ್ ಕೂಡ ಪ್ರತಿಯೊಂದು ಕೂಡ ಅಪ್ಲೋಡ್ ಆಗಿದೆ. ಇನ್ನು 11 ಡಯಾಗ್ರಾಮ್ಸ್ ಇದೆ. 11ಅಲ್ಲಿ 10 ಡಯಾಗ್ರಾಮ್ಸ್ ಮೀನ್ಸ್ ಅಲ್ಲಿ ಹಾರಿಜಾಂಟಲ್ ವರ್ಟಿಕಲ್ ಡಯಾಗ್ರಾಮ್ಸ್ ಎರಡು ಇದೆ ಅಷ್ಟೇ. ಓಕೆ, ಹಾರಿಜಾಂಟಲ್ ಎರಡು ಕೊಟ್ಟಿದ್ದೀನಿ. ಸೊ ಅದರಿಂದ ಈ ಡಯಾಗ್ರಾಮ್ ಪ್ರತಿಯೊಂದು ನೀವು ಇಲ್ಲೇ ಕೊಟ್ಟಿರ್ತೀನಿ, ನಿಮಗೆ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ. ಸೊ ನೋಡ್ಕೋಬೋದು. ಆನ್ಸರ್ಸ್ ಕೂಡ ನಿಮಗೆ ಪ್ರತಿಯೊಂದು ಶೇರ್ ಮಾಡಿದ್ದೀನಿ, ಆನ್ಸರ್ಸು ಇದೆ. ಆ್ಯಂಡ್ ಆಲ್ಸೋ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಇದ್ದೀನಿ. ಯಾರನ್ನ ಪರ್ಚೇಸ್ ಮಾಡಿರೋರು ಅವ್ರಿಗೆ ಬೇಗ ಆಕ್ಸೆಸ್ ಸಿಕ್ಬಿಟ್ಟಿರುತ್ತೆ. ಸೊ ನಾಟ್ ಪರ್ಚೇಸ್, ಯು ಕ್ಯಾನ್ ಇಫ್ ಯು ವಾಂಟ್ ಟು ಯು ಕ್ಯಾನ್ ಗೋ ಥ್ರೂ ದರ್. ಓಕೆ, ಫಾರ್ ಜಸ್ಟ್ 99 rupees. ಐ ಥಿಂಕ್ ವಿ ಆರ್ ಪ್ರೊವೈಡಿಂಗ್ ಎವ್ರಿಥಿಂಗ್ ಫಾರ್ ಫ್ರೀ. ಯು ಕ್ಯಾನ್ ಗೋ ಥ್ರೂ ನಾವು ಇನ್ ಟೆಲಿಗ್ರಾಮ್ ಆಲ್ ದಿಸ್ PDFs ವಿಲ್ ಬಿ ಅಪ್ಲೋಡೆಡ್. ಓಕೆ, ಸೊ ಇನ್ನು Model 5 ನೋಡೋಕೆ ಹೋಗೋಣ. Model 5 ನೋಡೋಣ. Model 5 ಜಸ್ಟ್ ಸಿಂಪಲ್ ಏನಿಲ್ಲ, ಹೈಡ್ರೋಜನ್ ಪ್ರೊಡಕ್ಷನ್ ಟೆಕ್ನಾಲಜಿ ಆಫ್ ಆಯಿತು, ವೆರಿ ಇಂಪಾರ್ಟೆಂಟ್ ಆಗಿದೆ ಆಯಿತು. ಮತ್ತು ಮೈನ್ ಸೋರ್ಸ್ ಆಫ್ ಹೈಡ್ರೋಜನ್ ಆಪ್ಟೈನ್ ಎನರ್ಜಿ ಸೋರ್ಸಸ್, ಮತ್ತು ಡಿಸ್ಕ್ರೈಬ್ ಮೆಥಡ್ಸ್ ಆಫ್ ಹೈಡ್ರೋಜನ್ ಪ್ರೊಡಕ್ಷನ್ ವಿತ್ ಅಡ್ವಾಂಟೇಜಸ್, ಬಯೋಗ್ಯಾಸ್ ಪವರ್ ಪ್ಲಾಂಟ್ ಡಯಾಗ್ರಾಮ್, ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಆಯಿತಾ. ಸೊ ಇಷ್ಟು 1 2 3 4 ಕ್ವಶನ್ಸಲ್ಲಿ ಒನ್ ಆಫ್ ದ ಕ್ವಶನ್ಸ್ ಎಕ್ಸಾಮ್ ಬಂದೇ ಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಆಲ್ಸೋ ಮೈನ್ ಥಿಂಗ್ ಯು ಶುಡ್ ಕೀಪ್ ಇನ್ ಯುವರ್ ಮೈಂಡ್, ಇಟ್ಸ್ ಅ CO5 ಅಥವಾ ಇಂಪ್ಲಿಮೆಂಟೇಷನ್ ಕ್ವಶನ್ಸ್ ಕೂಡ ತುಂಬ ಚಾನ್ಸಸ್ ಇದೆ ಕೂಡ Model 5ಅಲ್ಲಿ. ಬಟ್ ನೀವೇನು ಓದ್ಕೊಂಡು ಹೋಗಿರ್ತಿರೋ ಅದನ್ನು ಎಕ್ಸಾಮಲ್ಲಿ ಬರೀಲೇಬೇಕು ಆಯಿತಾ. ಆನ್ಸರ್ ಕೂಡ ಅದೇ ಕರೆಕ್ಟ್ ಆಗುತ್ತೆ ಕೂಡ, ಬಟ್ ಡಯಾಗ್ರಾಮ್ ಇಂಪಾರ್ಟೆಂಟ್. ಅವ್ರು ಡಯಾಗ್ರಾಮ್ ಕೇಳಲ್ಲ, ದೇ ವಿಲ್ ನಾಟ್ ಆಸ್ಕ್ ಡಯಾಗ್ರಾಮ್, ಬಟ್ ಆದರೂ ಕೂಡ ನೀವು ಬರೀಬೇಕು ಡಯಾಗ್ರಾಮ್ ಆಯಿತಾ. ಅಲ್ಲಿಂದ ಮಾರ್ಕ್ಸ್ ತುಂಬ ಸಿಗೋ ಚಾನ್ಸಸ್ ಆಗುತ್ತೆ. ನೆಕ್ಸ್ಟ್ ಬಯೋಗ್ಯಾಸ್ ಪವರ್ ಪ್ಲಾಂಟ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಎಕ್ಸ್ಪ್ಲೇನ್ ದ ಬೇಸಿಕ್ ಪ್ರಿನ್ಸಿಪಲ್ ಬಿಹೈಂಡ್ ಬಯೋಕೆಮಿಕಲ್ ಪ್ರೊಡಕ್ಷನ್ ಹೈಡ್ರೋಜನ್, ವೆರಿ ಇಂಪಾರ್ಟೆಂಟು. ಮತ್ತು ಫ್ಲೋಟಿಂಗ್ ಡೆಮೋ ಟೈಪ್ ಬಯೋಗ್ಯಾಸ್ ಕ್ಲಾಸಿಫಿಕೇಷನ್ ಅಡ್ವಾಂಟೇಜಸ್, ವೆರಿ ಇಂಪಾರ್ಟೆಂಟ್. ಗ್ಯಾಸಿಫಿಕೇಷನ್ ಡಯಾಗ್ರಾಮ್ ಕೂಡ ನಾನು ಕೊಟ್ಟಿದ್ದೀನಿ. ಸೊ from 1 to 3, from 3 of the question, 1 of the questions may come in your exam for 20 marks. Okay, for 20 out of 20 in this model we can cover. So if you see the Model 4, explain the sketch of a double basin of a tidal power, every and diagrams ಕೊಟ್ಟಿದ್ದೀನಿ. ಇದು ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸ್ಟ್ರಾ ಎನರ್ಜಿ ಅದು ಕೊಟ್ಟಿದ್ದೀನಿ. ಎಕ್ಸ್ಟ್ರಾ ಎನರ್ಜಿ ಥ್ರೂ ವೇವ್ಸು, ಅದು ಬಂದು ಟೈಡ್ಸ್, ವೆರಿ ಇಂಪಾರ್ಟೆಂಟು. ನಾನು ಟೈಡ್ ಮಾತ್ರ ಕೊಟ್ಟಿದ್ದೀನಿ, ಇಲ್ಲ ವೇವ್ ಮಾತ್ರ ಒಂದು ಡಯಾಗ್ರಾಮ್ ಕೊಟ್ಟಿದ್ದೀನಿ. ಟೈಡ್ ಒಂದು ಡಯಾಗ್ರಾಮ್ ಮಿಸ್ ಆಗಿದೆ. ಸೊ ಒಂದು ಡಯಾಗ್ರಾಮ್ ನಾವು ಏನಿದೆ ಇನ್ಸ್ಟಾಗ್ರಾಮ್ ಚಾನಲ್ ಅಪ್ಲೋಡ್ ಮಾಡಿಬಿಡ್ತೀನಿ. ಓಕೆ, ಟೆಲಿಗ್ರಾಮ್. ಸೊ ಟೆಲಿಗ್ರಾಮಲ್ಲಿ ಪ್ರತಿಯೊಂದು ಈ PDF ಅಪ್ಲೋಡ್ ಆಗಿದೆ. ಸೊ ಇನ್ನು ಒನ್ ಆಫ್ ದ ಕ್ವಶನ್ ವಿಲ್ ಕಮ್ ಫಾರ್ ಯುವರ್ ಎಕ್ಸಾಮ್ ಆಯಿತಾ. ಸೊ ಫಾರ್ 10 ಮಾರ್ಕ್ಸ್ ಆರ್ ಮೇ ಬಿ 10 ಮಾರ್ಕ್ಸೇ ಕೇಳ್ತಾರೆ ಪ್ರತಿ ಸರಿನೂ. ಈ ಸರಿನೂ 10 ಮಾರ್ಕ್ಸೇ ಕೊಡ್ಬೋದು. ನೀಡ್ ಸ್ಕೆಚ್ ಆಫ್ ಎಕ್ಸ್ಪ್ಲೇನ್ ODC ಪವರ್ ಆಯಿತಾ, ಕ್ಲೋಸ್ ಸೈಕಲ್, ವೆರಿ ಇಂಪಾರ್ಟೆಂಟ್. ಇದು ಕೂಡ ಅಪ್ಲೋಡ್ ಮಾಡಿದ್ದೀನಿ. ದ ಪ್ರಾಬ್ಲಮ್ಸ್ ಸೊಸೈಟಿ ODC ಚಾಲೆಂಜಸ್. ಓಕೆ, ವೆರಿ ಇಂಪಾರ್ಟೆಂಟ್. ಇನ್ ದಿಸ್ 2 of the question, one of the question is going to come in your exam. So in this model also you can easily take 20 out of 20 marks. Okay, in Model 3 ನೋಡಿದ್ರೆ ಹಾರಿಜಾಂಟಲ್ ವಿಂಡ್ ಪವರ್ ಪ್ಲಾಂಟು ಮತ್ತು ವರ್ಟಿಕಲ್ದು ಇದೆ, ಎರಡನ್ನೂ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲೇ ಡಯಾಗ್ರಾಮ್ಸ್ ಮತ್ತು ಲೀಸ್ಟ್ ವಿಂಡ್ ಮೇಲ್ಸ್ ಎಕ್ಸ್ಪ್ಲೇನ್ ಹಾರಿಜಾಂಟಲ್ ವಿಂಡ್ ಮಿಷನ್ಸ್, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ದಿಸ್ 3 ಆಫ್ ದ ಕ್ವಶನ್ ಬೇಸಿಕಲಿ 2.0 ವೀಡಿಯೋ ಕೇಳೋರಿಗೆಲ್ಲ ಒಂದೇ ಹೇಳ್ತೀನಿ, ಈ ಫಸ್ಟ್ 3 ಕ್ವಶನ್ಸ್ ಏನಿದೆ ಅದೇ ಅಪ್ಲೋಡ್ ಮಾಡಿ, ಅದೇ ಓದ್ಕೊಳ್ಳಿ. ನಿಮ್ಗೆ ಈಸಿಯಾಗಿ 50 ಮಾರ್ಕ್ಸ್ ಕವರ್ ಮಾಡ್ಬೋದು. ಡಿಫ್ರೆನ್ಸ್ ಬಿಟ್ವೀನ್ ಹಾರಿಜಾಂಟಲ್ ವರ್ಟಿಕಲ್ ಟರ್ಬೈನ್ ವಿತ್ ಡಯಾಗ್ರಾಮ್ ಏನು ವೆರಿ ಈಸಿ ಇದೆ. ಎಕ್ಸ್ಪ್ಲೋಸಿವ್ ಪ್ಯಾರಾಮೀಟರ್ಸ್, ಆಮೇಲೆ ಸಿಸ್ಟಮಿಕ್ ಡಯಾಗ್ರಾಮ್ಸ್ ಆಫ್ ವರ್ಕ್ ಆ್ಯಂಡ್ ಡ್ರೈ ಸ್ಟೀಮ್, ಜಿಯೋಥರ್ಮಲ್ ಪ್ಲಾಂಟ್ ಆಯಿತಾ. ಇದು ಅಷ್ಟೇ. ಇನ್ನೊಂದು ಒಂದು ಕ್ವಶನ್ ಬಂದೇ ಬರುತ್ತೆ ಎಕ್ಸಾಮ್ಗೆ. ಸೊ ಇಯರ್ ಆಲ್ಸೋ ಒನ್ ಆಫ್ ದ ಕ್ವಶನ್. So 20 out of 20 marks from this model also you can cover. Okay, after if you see the Model 1, non-conventional energy sources, so explain the brief different renewable non-renewable energy sources. So global need available renewable, very important ಆಗಿರುತ್ತೆ. ಸೊ ಇದರಲ್ಲಿ 4 ಕ್ವಶನ್ಸ್ ಕೊಟ್ಟಿದ್ದೀನಿ. ಲೀಸ್ಟ್ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ರಿನ್ಯೂವಲ್ ಎನರ್ಜಿ. ಸೊ ಐ ಥಿಂಕ್ ಯು ಕ್ಯಾನ್ ರೈಟ್ ಇನ್ ಯುವರ್ ಓನ್ ವರ್ಡ್ಸ್ ದಟ್ ಆ್ಯಂಡ್ ಆಲ್. So in this 3 of the question, one of the question is going to come in the exams for 7 marks. Okay, if you see after that with the systematic representation mechanism, absorption, scattering, diffusion, radiation, very important. Solar radiation, earth surface, very important ಆಗುತ್ತೆ. So in this 3 of the question, one of the question is going to come in the exams for just 14 marks. So 14 out of 20 easily you can cover in this model. If you see the Model 2 it little means tricky will be there, but implementation will be not there that much in Model 1 and 2, but in Model 4 5 will be more implementation question. Why? Because CO5 CO4 and all will be implementation, but write in own words your answers. Okay, it will be correct, is my guarantee. Okay, and then you diagram explain the parameter, and very important the explain the working of PV cells. I think everyone studied this, and
you are mechanical student, right? First year third semester, everyone studied this and all. ಸೊ ಆಲ್ಸೋ 12th ಆಲ್ಸೋ ಯು ಸ್ಟಡಿ ದಿಸ್ ಆ್ಯಂಡ್ ಎವ್ರಿಥಿಂಗ್ ಆಯಿತಾ, ಓದಿದ್ದೀರ ಅನ್ಕೊತೀನಿ. ಸೊ 10 ಮಾರ್ಕ್ಸ್ ಇಲ್ಲಿ ಬಂದ್ಬಿಡುತ್ತೆ ಆರಾಮಾಗಿ ವಿತ್ ನೀ ಡಯಾಗ್ರಾಮ್ ವರ್ಕಿಂಗ್ ಆಫ್ ಲಿಕ್ವಿಡ್ ಫ್ಲಡ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ವಿತ್ ಅ ಡಿಸೈನ್ considerations for the power plant, very important to in this 2 of the question, 1 of the question convenience exam. ಸೊ ಈ ಮಾಡಲ್ಲಿ ಕೂಡ 20 ಔಟ್ ಆಫ್ ಆರಾಮಾಗಿ ತೊಗೋಬೋದು. ಸೊ ಇಷ್ಟ ಆಗಿತ್ತು ಈ ವಿಡಿಯೋ, ನಿಮಗೆ ತುಂಬ ಇಷ್ಟ ಆಗಿದೆ ಅಂದರೆ ಎಲ್ಲರೂ ಲಾಸ್ಟ್ವರೆಗೂ ನೋಡಿದ್ದೀರ ಅನ್ಕೊತೀನಿ. ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರು ಫೇಲ್ ಆಗ್ಬೋದು ಲೈಕ್ ಮಾಡಿ. ಥ್ಯಾಂಕ್ ಯು.